ಅದು ಚೆನ್ನಾಗಿ ಎಲ್ಲೇ ನಿಮಗೆ ಕಾಣಿಸ್ಬೇಕದು ಆಗುತ್ತೆ ಗಾಯ್ಸಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಿ ಎಲ್ ಡೇಸ್ ಚಾನಲ್ಗೆ ಅಂತ ಹೇಳ್ತಾ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದೇ ದಿನ 2 ಮದುವೆ ಬಂದಿತ್ತು. ಒಂದು ಗಂಡನ ಮನೆ ಮದುವೆ, ಒಂದು ತವರು ಮನೇಲಿ ಮದುವೆ. ಹಾಗೆ ಮೊದಲು ನಾನು ಪ್ರಾಮುಖ್ಯತೆ ಕೊಟ್ಟಿದ್ದು ಗಂಡನ ಮನೆ ಮದುವೆಗೆ, ನಂತರ ಹೋಗಿದ್ದು ತವರು ಮನೆ ಮದುವೆ. ಅಷ್ಟರಲ್ಲಿ ಮದುವೆ ಮುಗಿದಿತ್ತು, ಉಡಿ ತುಂಬ ಶಾಸ್ತ್ರ ಸ್ಟಾರ್ಟ್ ಆಗಿತ್ತು. ಒಂದು ಊರಿಂದ ಒಂದು ಊರಿಗೆ ಸಂಪ್ರದಾಯಗಳು ಚೇಂಜ್ ಆಗುತ್ತೆ ಗಾಯ್ಸಿ. ಆರತಿ ಸೋಪಾನದ ಹಾಡು ಹಾಡ್ತಾರೆ. ನಾನು ಚಿಕ್ಕವಳಿದ್ದಾಗ ಇದನ್ನೆಲ್ಲ ನೋಡಿದ್ದೆ. ಈಗ ಮತ್ತೆ ಅದೆಲ್ಲ ನೆನಪು ಮರುಕಳಿಸ್ತು. ಹಾಕಿ ಮುಗಿಸಿ ನಾ ಮಾರನೇ ದಿವಸ ಊರಿಗೆ ಹೊರಟೆ. ದೊಡ್ಡಣ್ಣ ಮಾವಿನಕಾಯಿ ಗಿಡ ಇದೆ, ಮಾವಿನ ಹಣ್ಣು ತೆಗೆದುಕೊಡ್ತೀನಿ ಅಂತ ಮಾವನ ಹತ್ರ ಮಾವಿನ ಹಣ್ಣು ತೆಗೆಸ್ತಾ ಇದ್ದ. ನೋಡಿ ಎಲ್ಲ ಚಂದ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ನನಗೆ. ಅಲ್ಲ ಒಂದು ಕಾಯಿ ತೆಗ್ದಿಲ್ಲ ಅಂತ ನನ್ನ ಸಂಬಂಧ ತೆಗಿಯಾಕ್ತಾರೋ ಅನ್ನತನ. ಇಲ್ಲೇ ಅಡಿಗೆ ಹಾಕೊಂಡ್ ಇಲ್ಲೇ ಅಡಿ ಹಾಕಿರಿ, ನೀವು ಕೈ ಹಚ್ತೀರಿ. ಬಾಕ್ಸ್ನಾಗ ಅಡಿ ಹಾಕೊಡತ್ತೀವಿ ನಿಮಗೆ ನಮ್ಮ. ಹೌದಾ ಗೈಸ್, ನಾವು ಸಿಟಿಲಿದ್ದು ಇದು ಬೇಜಾರಾಗುತ್ತೆ. ಅಲ್ಲಿ ಹೋಗಿ ನಂತರ ನನಗೆ ಭಾಳ ಖುಷಿ ಆಯಿತು, ಆರಾಮಾಯಿತು. ಅಣ್ಣನ ಮನೆ ಬಿಟ್ಟು ಬರೋಕ್ಕೆ ಮನಸ್ಸಿ. ನಾನು ಬೆಳಗ್ಗೆನೆ ಹೊರಟಿರೋದ್ರಿಂದ ಕೆಲಸ ಗಡಿಬಿಡಿ ಇಲ್ಲಿ ಎದ್ದು ಎಲ್ಲ ಪ್ಯಾಕ್ ಮಾಡ್ತಾ ಇದ್ರು. ನಿಮ್ಮ ಅಣ್ಣ ನಮ್ಮ ಸೈಡ್ ಎಲ್ಲರೂ ಹೋದ್ರೆ ಹಿಂಗೆ ಪುರ್ಸತ್ತಿಲ್ದೆ ಕರ್ಕೊಂಡು ಹೋಗ್ತಾರೆ. ಈಗ ನೋಡಿ ಸುದ್ದಿನೇ ಇಲ್ಲ. ಅಲ್ಲೇ ಮಾಡ್ತಿದ್ದ. ಇನ್ನೂ ರೆಡಿ ಆಗಿಲ್ಲ ಅಣ್ಣಯ್ಯ. ಇದೇನಪ್ಪ ನಮ್ಮ ಯಜಮಾನ್ರಿಗೆ ನಿಮ್ಮಲ್ಲಿ ಬಿಸಿಗೆ 4-5 ದಿವ್ಸಕ್ಕೆ ಹಣ್ಣಾಗ್ಬಿಡ್ತೈತಿ. ಆದ್ರೆ ಅದನ್ನ ಹೊಳ್ಳಿ ಗೈಸ್ ನೋಡಿ, ನಾನು ಮದುವೆಗೆ ಹೋಗಿದ್ನಲ್ಲ ಅಣ್ಣನ ಮನೆಗೆ, ಅಲ್ಲಿ ನನಗೆ ಗಿಡದಿಂದ ಮಾವಿನಕಾಯಿ ತೆಗೆದು ಅಣ್ಣ ಬಾಕ್ಸಲ್ಲಿ ಹಾಕ್ಕೊಟ್ಟು ಕಳಿಸಿದ್ದಾರೆ. ಇದನ್ನ 8ರಿಂದ 10 ದಿವಸ ಮುಚ್ಚಿ ಕತ್ಲಲ್ಲಿ ಇಡು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಚೀಲದಲ್ಲಿ ಹಾಕಿದ್ದೆ. ಈಗ ಚೀಲದಲ್ಲಿ ಹಾಕಿ ಸಂಜು ಇದು ಡೈನಿಂಗ್ ಟೇಬಲ್ ಕೆಳಗಡೆ ಹಾಕಿಡೋಣ. ಒಂದು ಏನಾದ್ರು ಬೆಡ್ಶೀಟ್ ಮುಚ್ಚಿ ಕತ್ಲಿರ್ತೈತಲ್ಲ, ಆಮೇಲೆ ತೆಗೆದು ಬನ್ನಿ. 10 ದಿವಸ ಆದಮೇಲೆ ಹೆಂಗೆ ಬರ್ತದೆ ಮಾವಿನ ಹಣ್ಣು, ಯಾವ ರೀತಿ ಆಗಿರ್ತದೆ. ಫಸ್ಟ್ ಟೈಮ್ ನಾವು ಈ ರೀತಿ ಹಾಕಿಡೋದು. ಬನ್ನಿ ನೋಡೋಣ ಯಾವ ರೀತಿ ಬರ್ತದೆ ಅಂತೇಳಿ. ಈಗ ಮಾವಿನ ಹಣ್ಣಿನ ಬಾಕ್ಸು ತೆಗೆದಿಡು ಅಂತ ಅಣ್ಣ ಫೋನ್ ಮಾಡಿದ್ದ. ಒಂಚೂರು ಗಾಳಿಗೆ ಓಪನ್ ಮಾಡಿಡು ಅಂತ ಹೇಳಿ ಸಂಜು ತೆಗಿತಿದ್ದಾಳ. ತೆಗಿಲಿ. ಹಾಂ ಮಗ ತೆಗಿ. ಇಲ್ಲೇ ಎತ್ಕೊಂಬ, ಹೊರಗಡೆ ಹೋಗೋಣ. ಎಸ್. ಈಗ ಹುಲ್ಲನ್ನ ಮಾಡಿ ಸರಿ ಮಾಡ್ಕೋಬೇಕು. ಆಹಾ, ತೋರ್ಸು. ವಾವ್, ನೈಸ್. ಘಮ ಘಮ, ಒಳ್ಳೆ ಪರಿಮಳ. ಅದಲ್ಲೇ ಏನೇ ನಿಮ್ಮ ಅಣ್ಣ ಒಳ್ಳೆ ಒಳ್ಳೆ ಹಣ್ಣೆಲ್ಲ ಕೊಟ್ಟು ಕಳಿಸ್ಬಿಟ್ಟನು. ನಮ್ಮ ಅಣ್ಣ ನಿನ್ಗೇನಾಗಬೇಕೇ? ಬಿಸಿ ಬಿಸಿ ಐತಿ. ಅದು ಹೀಟಿಗೆ ಶಕ್ತಿ ಅಲ್ಲ. ಬಿಸಿ. ಅಷ್ಟೇ. 1 2 3 4 5 5 6 7. ನಿನ್ಗೆ ಒಂದು ಹಣ್ಣು ಇಷ್ಟ ಇಲ್ಲಲ್ಲ? 10 11. ಮಮ್ಮಿ ಈ ಸಲ ತಿನ್ನಾಕ್ ಬಿಡು ಮಮ್ಮಿ. ಎವ್ರಿ ಟೈಮ್ ನಂಗೆ ಏನಾರ ಚಲೋದ್ ಮಾಡಿದ್ರು ಮನ್ಯಾಗ ತಿನ್ನಾಕ ಏನಾದ್ರು ಮಾಡಿದ್ರೆ ನಿಂಗೆ ಇಷ್ಟ ಇಲ್ಲ, ನೀನು ತಿನ್ನಲ್ಲ ಅಂತ ತ್ರಾಸ ಕೊಡ್ತೀನಿ. ನಂಗೆ ತಿನ್ನಾಕ ಆಗಲ್ಲ ಮಮ್ಮಿ. 1-2 ಹಾಳಾಗೈತಿ. ಅವತ್ತು ಪ್ಯಾಕ್ ಮಾಡಿ ಇಟ್ಟಿದ್ದು ಹಂಗೈತಲ್ಲ ಅದು. 10 days ಆಯ್ತಲ್ಲ. 3 6 9 10 11 12 13. ಹಿಂಗೆ ಗಿಡದ ತೆಗೆದು ಹಿಂಗೆ ಕೊಟ್ಟಾರ ಪಾಪ. ಗಿಡದ ಹಣ್ಣು, ನೋ ಕೆಮಿಕಲ್ಸ್ ಯೂಸ್ಡ್, ನಥಿಂಗ್. ಏನ್ ಮಮ್ಮಿ? ಆರ್ಗ್ಯಾನಿಕ್. ಆರ್ಗ್ಯಾನಿಕ್. ಮರದಿಂದ ಹಿಂಗೆ ಗಿಡದಿಂದ ಮುರಿದು ಡೈರೆಕ್ಟ್ ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿದ್ದು. ಮತ್ತೆ ಸೊಸೆಗೋಸ್ಕರ ಅಷ್ಟು ಮಾಡೋದಿಲ್ವಾ? ಸೊಸೆ ಅಂದ್ರೆ ತಪ್ಪು ತಿಕ್ಕೋತಾರ ಮಮ್ಮಿ. ಇಲ್ಲಪ್ಪ, ಚೌದ್ರ ಮಾವ ಅಲ್ಲ.
ಕೆಳಗಡೆ ಇದ್ದಿದ್ ಚೂರ್ ಚೂರ್ ಕಾಯಿ ಐತಿ, ಮೇಲ್ಗಡೆ ಇದ್ದಿದ್ ಚೂರ್ ಚೂರ್ ಹಣ್ಣು ಐತಿ. ಅಂದ್ರೆ ವೇಟ್ ಬಿದ್ದಂಗ ಐತೆ ಸಂಜು. ಓ ಹಾ, ಅದ್ರದ ವೇಟಿಗೆ ಇರ್ಬೋದು. ಏನೋ ಮಾಮಂಗ ಗೊತ್ತಾಗ್ತೈತಿ. ಗೈಸ್, ಪಾಪ ಅವ್ರ ಮನೇಲಿ ಅವ್ರ ಮಗನ ಮದ್ವೆ, ಅದ್ರಲ್ಲೂ ನಮ್ಗೆ ಕೊಟ್ಟು ಕಳಿಸಿದ್ದಾರೆ. ಟೈಮ್ ತೆಗೆದು ಗಿಡದಿಂದ ಹರಿದು ನಮ್ಮ ಮಮ್ಮಿ ಅವ್ರ ತಂಗಿ ಅಂತ ಕೊಟ್ಟು ಕಳಿಸಿದ್ದಾರೆ. ಗ್ರೇಟ್. ಯಾಕಂದ್ರೆ ಸುಮಾರು ಕೆಲಸ ಆಗ್ತೈತಲ್ಲ ಮಮ್ಮಿ ಮದ್ವೆ. ಹೌದು ಮರೈತಿ. ಅದು ಬೆಳಗ್ಗೆನೆ ಹೊರಟಿದ್ದೆ ನಾನು. ಅವ್ರದ್ದು ಅವ್ರಿಗೆ ಆಗಿರ್ತೈತಿ, ಅದ್ರಾಗೂ ನಮ್ಗ ಅಂತ ಈ ತರ ಎಲ್ಲ ಪ್ಯಾಕ್ ಮಾಡಿ ಪಾಪ ಕೊಟ್ಟು ಕಳ್ಸಾರ. ಅದೇ ಬೆಳಗ್ಗೆ ಹೊರಟು ಬಿಟ್ಟೆ ನಾನು. ಅವ್ರ ಫುಲ್ ತೋಟ ಮಮ್ಮಿ, ಫುಲ್ ತೋಟ, ಹೊಲ ಅದು. ಏನೇನು ಗಿಡ ಬೆಳಿತಾರೆ? ನಾನು ಜಾಸ್ತಿ ನೋಡಕ್ ಆಗ್ಲಿಲ್ಲ, ಓಡಾಡಿ ಟೈಮ್ ಇರ್ಲಿಲ್ಲ. ಗೈಸ್, ಹಲಸಿನ ಮರ ಇತ್ತು, ಸುಮಾರು ವರ್ಷದ ಮೇಲೆ ಹೋಗಿತ್ತು. ಹಲಸಿನ ಮರ ಇತ್ತು, ತೆಂಗಿನ ಮರ, ಅಡಿಕೆ ಮರ ಹೋಗಿದ್ರು. ಆದ್ರ ಎಲ್ಲ ರಿಲೇಟಿವ್ಸ್ ಎಲ್ಲ ಸೇರ್ದಾಗ ಹೋಗಿದ್ದು ಸುಮಾರು ವರ್ಷದ ಮೇಲೆ. ಯಾಕಂದ್ರೆ ತುಂಬಾ ದೂರ ಇರ್ತೀವಿ, ಅಮ್ಮನಿಗೆ ನಮ್ಗೆಲ್ಲ ಬಿಟ್ಟು ಹೋಗಕ್ ಆಗಲ್ಲ, ಅಡಿಗೆ ಮಾಡೋದೆಲ್ಲ ಇರ್ತೈತಿ. ಸೊ ಅಪರೂಪಕ್ಕೆ ಹೋಗಿರ್ತಾರೆ. ಒಂದ್ 4 ಹಣ್ಣು ಹಾಳಾಗಿತ್ತು ಅಷ್ಟೇ. ಅಷ್ಟೇನಾ? ಇರ್ಲಿ ಬಿಡು. ಸಿ ಅದು ಚೆನ್ನಾಗಿ. ಎಲ್ಲೇ ಇಲ್ಲೇ ಇದು ನಿಮಗೆ ಕಾಣಿಸ್ಬೇಕದು. ಅಬ್ಬಬ್ಬಾ, ಭಾರಿ ರುಚಿ ಇತ್ತು ಗೈಸ್ ಮಾವಿನ ಹಣ್ಣು. ನಮ್ಮ ದೊಡ್ಡ ಅಣ್ಣನ ಮನೆಯ ಮಾವಿನ ಹಣ್ಣಿನ ಕತೆ ಈ ರೀತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ.